ನೀನೆಂಬುದು ಮಾಯೆ. ನಾನು ನೀನೆಂಬ ಉಭಯವ ನಳಿದರೆ ನಾನೆಂಬುವುದು ನೀನೆಂಬುವುದು ನೀನೇ ಅಯ್ಯ. ನಾನೆಂಬುದು ಅಹಂಕಾರ ನೀನೆಂಬುದು ಮಾಯೆ. ನಾನೆಂಬುದು ಅಹಂಕಾರ ನೀನೆಂಬುದು ಮಾಯೆ. ನಾನು ನೀನೆಂಬ ಉಭಯವ ನಳಿದರೆ ನಾನು ನೀನೆಂಬ ಉಭಯವ ನಳಿದರೆ ನಾನೆಂಬುದು ನೀನೆಂಬುದು ನೀನೇ ಅಯ್ಯ. ಇವೆರಡರ ಭೇದವೇನು? ಇವೆರಡರ ಭೇದವೇನು? ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಪ್ರಭುವೇ. ಅವನೆಂಬುದು ಅಹಂಕಾರ ನೀನೆಂಬುದು ಮಾಯೆ. ಇವೆರಡರ ಭೇದ ತಿಳಿಯದು. ಇವೆರಡರ ಭೇದ ತಿಳಿಯದು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಪ್ರಭುವೇ. ಅಹಂಕಾರ ನೀನೆಂಬುದು ಮಾಯೆ. ನಾನು ನೀನೆಂಬ ಉಭಯವ ನಳಿದರೆ ನಾನು ನೀನೆಂಬ ಉಭಯವ ನಳಿದರೆ ನಾನೆಂಬುದು ನೀನೆಂಬುದು ನೀನೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡ ಪ್ರಬಲರ ಪಾದಾಂಗಗಳಲ್ಲಿ ಭಕ್ತಿ ಪುರಸ್ಕಾರವಾಗಿ ಹೊರತು ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಯವರ ಶ್ರೀಗಳಲ್ಲಿ ಪರಮ ಪೂಜ್ಯ ಕೃಷ್ಣಾನಂದ ಮಹಾಸ್ವಾಮಿಯವರ ಶ್ರೀಗಳಲ್ಲಿ ಭಕ್ತಿಯಿಂದ ಶರಣರು ನಮ್ಮ ಮನೆ ಮಕ್ಕಳು ನಮ್ಮ ನೀರಿಗೆ ಮಹಾತ್ಮನ ಚಂದ್ರಕಲಾಕಾರಗಳಲ್ಲಿ ಭಕ್ತಿಯಿಂದ ಶರಣರು ಎಲ್ಲ ಪೂಜ್ಯ ಕಲಾವಿದರಲ್ಲಿ ಪೂಜ್ಯ ತಾಯಂದರಲ್ಲಿ ಪೂಜ್ಯ ಮಕ್ಕಳಲ್ಲಿ ಶರಣರಲ್ಲಿ ಭಕ್ತಿ ಶರಣಾರ್ಥಿ. ಈಗ ಸಮಯ 8:55 ನಿಮಿಷ.
ಇವತ್ತು ಪೂಜೆ ಬೇಗ ಮುಗಿಸೋದಂತೆ, ಯಾಕಂದ್ರೆ ಭಾಳ ಜನರಿಗೆ ಶುಗರ್ ಇರ್ತೈತಿ, ನಾವು ಊಟ ಮಾಡಬೇಕು. ಅದಕ್ಕೆ ನೇರವಾಗಿ ನಾವು ಪೂಜೆ ಕೊಡೋದಂತೆ. ಮಧ್ಯದಲ್ಲೇ ನಾನು ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಆದರೆ ಎಲ್ಲರ ಪೂಜೆ ಮಾಡೋದಂತಂದರೆ ಭಸ್ಮದ ಹಾಗೆ ಮಾಡಿಕೊಂಡು सर्वसिद्धि अय्या एनगे विभूतिये सर्ववश अय्या एनगे विभूति सर्ववश अय्या कूडल जन्म संगम देवा अय्या कूडल जन्म संगम देवा श्री महाविभूति अम्मा श्री महाविभूति अम्मा
Thank you.
ಇಡೀ ಜಗತ್ತಿನಲ್ಲಿ ಯಾವುದೇ ಭಾಷೆ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಇಡೀ ಜಗತ್ತಿನಲ್ಲಿ ಎಲ್ಲಿ ಮನುಷ್ಯ ವಾಸ ಮಾಡ್ತಾನೋ ಬೆಕ್ಕದಲ್ಲಿ ಯಾವುದೇ ದಕ್ಷಿಣ ಧ್ರುವದಲ್ಲಿ ವಾಸ ಮಾಡಿ ಉತ್ತರ ಧ್ರುವದಲ್ಲಿ ವಾಸ ಮಾಡಿ ಮನುಷ್ಯ ಆ ಎಲ್ಲ ಮನುಷ್ಯನ ಅಂತರಂಗದಲ್ಲಿ ತನಗೆ ಬಂದಂಥ ಭಾಷೆ, ತನಗೆ ಯಾವ ಪದದಲ್ಲಿ ಗೊತ್ತಿಲ್ಲ, ಭಾಷೆ ಸಾವಿರಾರು ಭಾಷೆಗಳು, ತನಗೆ ಬಂದಂಥ ಭಾಷೆಯಲ್ಲಿ ದೇವರನ್ನು ನೆನೆಸ್ತಾನೆ. ಪ್ರತಿಯೊಂದು ಮನುಷ್ಯ ಆ ಜೀವಿಗಳು ಪ್ರಾಣಿಗಳಿಗೆ ನೆನೆಸ್ಕೊಳ್ಳೋದೇ ಗೊತ್ತಿಲ್ಲ, ಆದರೆ ಐದು ನಮಗೆ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ದೇವರ ಬಗ್ಗೆ ಅರಿವು ಐತಿ. ಅದರಲ್ಲಿ ದೇವರ ಬಗ್ಗೆ ಅರಿವು ಐತಿ. ಅದು ಯಾವಾಗ ಜಾಗೃತಿ ಆಗತ್ತೆ ಅಂದರೆ ಅವನಿಗೆ ಕಷ್ಟ ಬಂದಾಗ ಅರಿವಿನ ಜಾಗೃತಿ, ದೇವರ ಅರಿವಿನ ಬಗ್ಗೆ ಜಾಗೃತಿ. ಕಷ್ಟ ಬಂದಾಗ ಓ ದೇವರೇ, ದೇವರ ಬಗ್ಗೆ ಅವನು ಬಂದಂಥ ಭಾಷೆಯಲ್ಲಿ ದೇವರನ್ನು ಸ್ಮರಣೆ ಮಾಡ್ತಾನೆ. ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಒಂದು ದೇವರು ಎಲ್ಲ ಜನಾಂಗಗಳ ಭಾಷೆ, ಧರ್ಮ, ಜಾತಿ ಎಲ್ಲವನ್ನ ಮೀರಿ ಒಂದು ದೇವರು ಅನ್ನುವಂಥ ಒಂದು ವಸ್ತು ಇತ್ತು. ಅದಕ್ಕೆ ದೇವರಿಗೆ ಹಲವು ಹೆಸರುಗಳು ಬೇಕಾದ. ಏನು ಪ್ರಕಾರ ಪರಬ್ರಹ್ಮ, ಪರವಸ್ತು, ಪರದೇವ, ಪರಚೈತನ್ಯ, ಚೈತನ್ಯ, ಎಲ್ಲ ಶಕ್ತಿ ಹೆಸರಿಟ್ಟಾರೆ. ಆ ದೇವರಿಗೆ ಅದ್ಭುತವಾದಂಥ ಶಕ್ತಿ ಇದೆ. ದೇವರಿಗೆ ಅದ್ಭುತವಾದ ಶಕ್ತಿ ಇದೆ. ಆ ದೇವರಿಗೆ ಏನಂತ ಇತ್ತಂದ್ರೆ ಶಕ್ತಿ ಅಂತ ಹೆಸರಿದೆ. ದೇವರಿಗೆ ಏನಂತ ಇತ್ತಂದ್ರೆ ಶಕ್ತಿ ಅಂತ ಹೆಸರಿದೆ, ಎನರ್ಜಿ. ಅದಕ್ಕೆ ವಿಶ್ವ ಚೈತನ್ಯ, ಯೂನಿವರ್ಸಲ್ ಎನರ್ಜಿ, ವಿಶ್ವ ಚೈತನ್ಯ, ಪೂರ್ತಿ ಮಹಾ ಚೈತನ್ಯ, ವಿಶ್ವಶಕ್ತಿ. ಹೀಗೆ ಅನೇಕ ಹೆಸರು ದೇವರನ್ನು ಅನೇಕ ಹೆಸರಿನಿಂದ ಕರೀತಾರೆ. ಹಂಗ ಬಸವಣ್ಣವರು ಆ ಯೂನಿವರ್ಸಲ್ ಶಕ್ತಿಗೇನೆ ಅವರು ಲಿಂಗ ಆಗ್ತಾರೆ. ಯೂನಿವರ್ಸಲ್ ಶಕ್ತಿನೇ ಲಿಂಗ ಆಗ್ತಾರೆ. ಹತ್ತಾರು ಅದ್ಭುತವಾದಂಥ ಮಹಾಶಕ್ತಿ ಇದೆಯಲ್ಲ, ಅದಕ್ಕೆ ಏನೆಲ್ಲವೂ ಮಾಡಬಲ್ಲದು, ಏನೆಲ್ಲವನ್ನು ನೋಡಬಲ್ಲದು, ಏನೆಲ್ಲವನ್ನು ಕೇಳಬಲ್ಲದು, ಎಲ್ಲವನ್ನೂ ನೋಡ್ತದೆ, ಎಲ್ಲವನ್ನೂ ಕೇಳತದೆ, ಎಲ್ಲವನ್ನೂ ತಿಳ್ಕೊತದೆ, ಏನೆಲ್ಲವನ್ನೂ ಮಾಡ್ತದೆ. ಅದಕ್ಕಿಂತಲೂ ದೊಡ್ಡದಾದ ಶಕ್ತಿ ಜಗತ್ತಿನಲ್ಲಿ ಬಂದಿಲ್ಲ. ಇಲ್ಲಿಂದ ಮುಂದೆ ಶಬ್ದಗಳಿಲ್ಲ. ಮಹಾದೇವ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದ ಆ ಮಹಾ ಯೂನಿವರ್ಸಲ್ ಎನರ್ಜಿ ಇದೆಯಲ್ಲ, ಅದಕ್ಕೆ ನಮಗೆ ಇನ್ನೂ ಯಾವ ಶಕ್ತಿ ಇದೆ ಅಂತ ಬ್ರಹ್ಮಾಂಡದಲ್ಲಿರುವಂಥ ಮಹಾಶಕ್ತಿ ಅದು ಮನುಷ್ಯನ ಅಂತರಂಗದಲ್ಲಿ ಬಂದತಿದೆ. ಬ್ರಹ್ಮಾಂಡದ ಮಹಾಶಕ್ತಿ ಮನುಷ್ಯನ ಅಂತರಂಗದಲ್ಲಿ ಬಂದತಿದೆ. ಅಂತರಂಗದಲ್ಲಿ ಹೆಂಗೆ ಬಂದತಿ ಅಂತಂದ್ರೆ ಹಾಲಿನ ಹಾಲು ಕರಿತೀವಿ, ಆಕಳದಿಂದ ಹಾಲು ಕರಿತೀವಿ, ಆಕಳದಿಂದ ಹಾಲು ಕರಿತೀವಿ, ಆಕಳದ ಹಾಲು ಕರಿತೀವಲ್ಲ, ಆಕಳ ಹಾಲು ನಮ್ಮ ಕಣ್ಣಿಗೆ ಕಾಣುತ್ತೆ. ಆಕಳ ಹಾಲಿನ ಜೊತೆಗೆ ತುಪ್ಪ ಬರ್ತದೆ. ಆಕಳ ಹಾಲಿನ ಜೊತೆಗೆ ಆಕಳ ಹಾಲಿನ ತುಪ್ಪ ಇಂಟಿಗ್ರೇಟೆಡ್ ಅಂದರೆ ಹಾಲಿನ ಜೊತೆ ತುಪ್ಪ ಬರ್ತದೆ. ಆದ್ರೆ ತುಪ್ಪ ಯಾರ ಕಣ್ಣಿಗೆ ಕಾಣಲ್ಲ, ಆದ್ರ ಕಣ್ಣಿಗೆ ಕಾಣಲು ಹಾಲಿನ ಜೊತೆಗೆ ತುಪ್ಪ ಅದು ಕಡೆಕಾಯಿ ಬರ್ತದೆ. ಹಂಗ ತಾಯಿ ಹೊಟ್ಟೆಗ ಮಗು ಇದ್ದಾಗ ಮಗುವಿನ ಎಲ್ಲ ಅವಯವಗಳೆಲ್ಲ ರೆಡಿ ಆದಮೇಲೆ, ತಾಯಿ ಹೊಟ್ಟೆ ಮಗು ಎಲ್ಲ ಬ್ರೈನು, ಮಾತು, ಹಾರ್ಟ್ ಎಲ್ಲ ರೆಡಿ ಆದಮೇಲೆ ಕೊನೆಗೆ ಪ್ರಾಣ ಪ್ರವೇಶ. ಕೊನೆಗೆ ಪ್ರಾಣ ಪ್ರವೇಶ. ಆ ಪ್ರಾಣದ ಜೊತೆಗೆ ಆ ಯೂನಿವರ್ಸಲ್ ಎನರ್ಜಿ, ಆ ವಿಶ್ವ ಚೈತನ್ಯ, ಆ ದೇವ ಪರಮಾತ್ಮ ಪ್ರಾಣದ ಜೊತೆಗೆ ಪ್ರವೇಶ ಆಗ್ತದೆ. ಪ್ರಾಣದ ಜೊತೆಗೆ, ಆ ಪ್ರಾಣದ ಜೊತೆಗೇ ಆ ಚೈತನ್ಯ, ಯೂನಿವರ್ಸಲ್ ಎನರ್ಜಿ ಚೈತನ್ಯ ಪ್ರಾಣದ ಜೊತೆಗೇ ಪ್ರವೇಶ ಆಗುತ್ತದೆ. ಆ ಪ್ರಾಣದಲ್ಲೇ ಅಡಕಾಗಿರ್ತದೆ. ಪ್ರಾಣದಲ್ಲೇ ಹಾಲಿಗೆ ತುಪ್ಪ ಅಡಕಾಗಿರ್ತದೆ. ಪ್ರಾಣದಲ್ಲೇ ಅಡಕಾಗಿರ್ತದೆ. ತುಪ್ಪ ಅಡಕಾಗ ಹಾಲಿನ ತುಪ್ಪ ಅಡಕಾಗ ಪ್ರಾಣದಲ್ಲೇ ಆ ಯೂನಿವರ್ಸಲ್ ಎನರ್ಜಿ ವಿಶ್ವ ಚೈತನ್ಯ ಮಹಾದೇವರು ಅದು ಅಡಕಾಗಿ ವಿಶ್ವ ಚೈತನ್ಯ ಅದ್ರ ಜೊತೆಗೆ ಅಡಕಾಗಿ ಈಗ ಒಳಗ ಪ್ರಾಣ ಜೊತೆಗೆ ಪ್ರವೇಶ ಆಗ್ತದೆ. ಹಂಗ ಪ್ರತಿಯೊಬ್ಬರ ಅಂತರಂಗದಲ್ಲಿ ಆ ವಿಶ್ವ ಚೈತನ್ಯ, ಆ ದೇವರು ಪ್ರತಿಯೊಬ್ಬರ ಅಂತರಂಗದಲ್ಲಿ ಹಾಲಿನಿಂದ ತುಪ್ಪ ಹೆಂಗೆ ಬೇರ್ಪಡಿಸೋ ಒಂದು ವಿಧಾನ ಇದೆ.
ಯೋಗ, ಮೈಂಡ್ ಕಾನ್ಸಂಟ್ರೇಷನ್, ಇದು ಒಂದರ ಮೂಲಕ ಇದು ಸಾಧ್ಯತೆ. ಅದಕ್ಕಾಗಿ ಆ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋ ಸಲುವಾಗಿ ಲಿಂಗ ಇದೆ. ಅದಕ್ಕಾಗಿ ಹೆಂಗೆ ಯಾವ ಮೂಲಕ ಪ್ರಕಟ ಆಗುತ್ತೆ ಅಂತಂದ್ರೆ ದೇವರ ಹಂತದಲ್ಲಿ 12 ಕಾಲದಲ್ಲಿ ಪ್ರಕಟ ಆಗುತ್ತೆ ಚೈತನ್ಯ. ಆ ಚೈತನ್ಯ ಯಾವ ಮೂಲಕ ಬೇಕಾಗ್ತದೆ, ಒಂದು ಸಣ್ಣ ಬೀಜ ಇದೆ. ಆ ಸಣ್ಣ ಬೀಜ ವಿಕಾಸ ಆಗಬೇಕಂದ್ರೆ ಯಾವ ಮೂಲಕ ವಿಕಾಸ ಆಗುತ್ತೆ ಅಂದ್ರೆ ಅದು ಹೂವ, ಹಣ್ಣು, ಕಾಯಿ, ಎಲೆ, ಕೊಯ್ಲಿ, ಅದರ ಮೂಲಕ ಹೇಗೆ ಬೀಜ ವಿಕಾಸ ಆಗಿ ಕಣ್ಣಿ ಕಾಣ್ತದೇನೋ ಹಾಗೆ ಒಳಗಿರ್ತಕ್ಕಂಥ ಮಹಾ ಚೈತನ್ಯ ಯಾವ ಮೂಲಕ ವಿಕಾಸ ಆಗಿ ತೋರಿಸ್ತದೆ ಅಂದ್ರೆ ಅರಿವಿನ ಮೂಲಕ ಬರ್ತದೆ. ಅದು ಅವೇರ್ನೆಸ್. ಆ ಅರಿವಿನ ಅದು ಆಯ. ಈಗ ಬೇರು ವಿಕಾಸ, ಬೀಜ ವಿಕಾಸ ಆದಾಗೆಲ್ಲ ಬೇರು ಎಲ್ಲ ಬರ್ತಾವಲ್ಲ, ಹಂಗ ಅರಿವು ತಾಯಾದ ಅರಿವಿನ ಮಕ್ಕಳು ಯಾರಂತಂದ್ರೆ ಪ್ರೀತಿ, ಕರುಣೆ, ವಾತ್ಸಲ್ಯ, ದಯೆ ಇವೆಲ್ಲ ಅರಿವಿನಲ್ಲೇ, ಅರಿವಿನ ಗರ್ಭದಲ್ಲೇ ಉದಯ ಆಗಿರ್ತದೆ. ಅದಕ್ಕೆ ಅರಿವು ಅಂತ ಬಂತಂದ್ರೆ ಇವೆಲ್ಲ ಬಂದ್ಬಿಡ್ತವೆ ದೈವಿ ಗುಣಗಳು. ಅದು ಹಂಗ ವಿಕಾಸ ಆಗ್ತದೆ. ಅದಕ್ಕಾಗಿ ಲಿಂಗ ಯೋಗವನ್ನು ಮಾಡಿದವರು ಲಿಂಗ ಸ್ವರೂಪವೇ ಆಗ್ತಾರೆ. ಲಿಂಗವ ಪೂಜಿಸಿ ಲಿಂಗವೇ ಆಗುವುದು. ಇಷ್ಟು ಅಂತ ತಿಳ್ಕೊಳ್ರಿ. ಅದಕ್ಕೆ ನಮ್ಮ ಒಳಗಿರ್ತಕ್ಕಂಥ ಮಹಾ ಚೈತನ್ಯ ವಿಕಾಸ ಆಗಲಿಕ್ಕೆ ಮೈಂಡ್ ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಆ ಮೈಂಡ್ ಕಾನ್ಸಂಟ್ರೇಷನ್ ಈ ಲಿಂಗದ ಮೂಲಕ ಬಹಳ ಶೀಘ್ರವೇ ಆಗ್ತದೆ. ಲಿಂಗದ ಮೂಲಕ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು. ಏಕಾಗ್ರತೆಗೊಂಡಂಥ ಮನಸ್ಸಿನಿಂದ ಅರಿವನ್ನು ವಿಕಾಸ ಪ್ರಕಟಗೊಳ್ಳುತ್ತೆ. ಆ ಅರಿವೇ ಏನಿಲ್ಲ ಆ ಚೈತನ್ಯದ ವಿಕಾಸದ ಸ್ವರೂಪ. ಚೈತನ್ಯ ಶಕ್ತಿಯ ವಿಕಾಸದ ಸ್ವರೂಪ ಅಂದ್ರೆ ಅರಿವು. ಅದು ಮನೋ ಏಕಾಗ್ರತೆಯಿಂದ ನಮ್ಮಿಂದ ಹೊರಬರ್ತದೆ. ಅದಕ್ಕೆ ಮನೋ ಏಕಾಗ್ರತೆ ಬಹಳ ಮುಖ್ಯ. ಅರಿವೇ ಗುರು. ಯಾರಿಗೆ ಅರಿವು ವಿಕಾಸ ಆಗಿರ್ತೈತಿ ಅವರು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಾರೆ. ಅರಿವೇ ಗುರು. ಅರಿವಿದ್ದವರೇ ಗುರು. ಈಗ ನೀವು ತಾಯಿ ಹೇಳಿದ್ರೆ ಅರಿವಿದ್ದರೆ ಅರಿವಿಗೆ ಲಿಂಗ ಭೇದ ಇಲ್ಲ, ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಅದಕ್ಕಾಗಿ ಆ ವಿಕಾಸ ಮಾಡಿದ್ರೆ ಅರಿವಿನ ಸ್ವರೂಪ ಆಗಬೇಕು, ಅವ್ರಿಗೊಂದು ಸ್ವರೂಪ ಆಗಬೇಕು. ಈಗ ಇಷ್ಟು ಹೇಳಿ ಲಿಂಗ ಯೋಗ ಮಾಡುವಂತೆ ದೃಷ್ಟಿ ಯೋಗ ಮಾಡಿ ನಾನು 12ನೇ ಸಪ್ತಮದಲ್ಲಿ ಲಿಂಗವನ್ನು ನೋಡಿ ನಮ್ಮ ಎರಡು ಕಡೆಯ ದೃಷ್ಟಿಯ ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ನಮ್ಮ ಎರಡು ಕಣ್ಣುಗಳ ದೃಷ್ಟಿಯನ್ನು ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ಮನದಲ್ಲಿ ಮಂತ್ರ ದೃಷ್ಟಿಯಲ್ಲಿ ಲಿಂಗ. ಒಂದು ಒಳ್ಳೆಯ ಲಿಂಗವನ್ನು ಮಾಡಿಸಿಕೊಳ್ಬೇಕು. ನಾವು ಚಲೋ ಲಿಂಗವನ್ನು ಮಾಡಿಸಿಕೊಳ್ಬೇಕು. ಅದು ನನ್ನ ದೃಷ್ಟಿಯೋಗಕ್ಕೆ ಬಹಳ ಸಹಾಯ ಮಾಡಬೇಕು. ಉತ್ತಮವಾದ ಲಿಂಗ. ಈ ರೀತಿ ನಮ್ಮ ಎರಡು ಕಣ್ಣಿನ ದೃಷ್ಟಿಯನ್ನು ಒಂದು ಪಾಯಿಂಟ್ನಲ್ಲಿ ಕೇಂದ್ರೀಕರಿಸಿ ಮಾಡುವಂಥ ಈ ಯೋಗಕ್ಕೆ ಶಿವಯೋಗ ಅಂತ ಕರೀತಾರೆ, ದೃಷ್ಟಿಯೋಗ ಅಂತ ಕರೀತಾರೆ, ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಪ್ರಾಕ್ಟೀಸ್ ಆದಾಗೆಲ್ಲ ಬೇಗನೆ ದೃಷ್ಟಿ ನಿಲ್ಲುತ್ತದೆ. ದೃಷ್ಟಿ ನಿಲ್ಲುವುದೇ ಮುಖ್ಯ. ದೃಷ್ಟಿ ನಿಂತು ಅಂದರೆ ಸಹಜವಾಗಿ ಮನಸ್ಸು ನಿಲ್ಲುತ್ತದೆ. ಇಷ್ಟಲಿಂಗಾಯ ನಮಃ. ದೃಷ್ಟಿಲಿಂಗಾಯ ನಮಃ. ನೇತ್ರಲಿಂಗಾಯ ನಮಃ. ಈಗ ದೃಷ್ಟಿಯನ್ನು
ಇವೆಲ್ಲವೂ ಅಂತರಂಗದ ಸ್ಥಾನಗಳು. ಇಲ್ಲಿ ಅರಿವು ಉದಯ ಆಗ್ತದೆ. ಈ ಅರಿವು ಪ್ರತಿಯೊಂದು ಪ್ರಾಣದ ಬಗ್ಗೆ ಒಂದು ಕರುಣೆ ಪ್ರೀತಿ ಉಂಟಾಗುತ್ತೆ. ಸಕಲ ಜೀವರಾಶಿಗಳಲ್ಲಿರುವಂಥ ಪ್ರಾಣ ಒಂದೇ ಅನ್ನುವಂಥ ಭಾವ ಬರ್ತದೆ. ಇದಕ್ಕೆ ಪ್ರಾಣವೆಂಬುದರಿವು ಅಂತ ಕರೀತಾರೆ. ಹೀಗೆ ಮುಂದೆ ನಮ್ಮ ಮನೋಏಕಾಗ್ರತೆಯನ್ನು ಸಾಧಿಸ್ತಾ ಹೋದರೆ ನಮ್ಮಲ್ಲಿ ಭಾವನೆಗಳಿರ್ತವೆ. ಆ ಭಾವಕ್ಕೆ ನಮ್ಮ ಏಕಾಗ್ರತೆ ಪರಿಣಾಮ ಉಂಟಾಗ್ತದೆ. ಅಲ್ಲಿ ಭಾವದಲ್ಲಿ ಭಾವ ಇರ್ತದೆ. ಆ ಭಾವ ಎಷ್ಟು ಸೂಕ್ಷ್ಮವಾಗಿರ್ತದೆ. ನನ್ನ ಬೇಡ್ಕೊಳ್ತೇವೆ, ಆತ್ಮನಾದ ಬೇಡ್ಕೊಳ್ತೇನೆ. ಇನ್ನೊಬ್ಬರಿಗೆ ಕಲ್ಯಾಣ ಬೇಡುತ್ತಾರೆ, ಎಷ್ಟು ಆತ್ಮನಾಗಿರಲಿಲ್ಲ. ಇಷ್ಟು ಸೂಕ್ಷ್ಮವಾದ ಭೇದ ಇರ್ತದೆ ಈ ಭಾವದಲ್ಲಿ. ಇದಕ್ಕೆ ದುರ್ಭಾವ ಅಂತ ಕರೀತಾರೆ. ಈ ದುರ್ಭಾವ ಮನುಷ್ಯನ ವ್ಯಕ್ತಿತ್ವವನ್ನು ಸಣ್ಣದಾಗಿ ಮಾಡ್ತದೆ. ಈ ನಮ್ಮ ಮನೋಏಕಾಗ್ರತೆ ಭಾವದಲ್ಲಿರ್ತಕ್ಕಂಥ ದುರ್ಭಾವವನ್ನು ನಾಶ ಮಾಡುತ್ತದೆ. ನಾಶ ಮಾಡಿ ಸದ್ಭಾವನೆಯನ್ನು ಬೆಳೆಸುತ್ತದೆ. ಭಾವದಲ್ಲಿ ಸದ್ಭಾವ ಬರುತ್ತದೆ. ಎಲ್ಲ ಜೀವಿಗಳು ಕಲ್ಯಾಣ ಆಗಿರುವಂತಹ ಭಾವ ಬರುತ್ತದೆ. ಈ ಸದ್ಭಾವನೆಗೆ ಭಾವನೆಯಿಂದ ಮನೋ ಏಕಾಗ್ರತೆಯಿಂದ ಮನುಷ್ಯನಿಗೆ ಸದ್ಭಾವನೆ ಬರುತ್ತದೆ. ಸದ್ಭಾವನೆಯಿಂದ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗುತ್ತದೆ. ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗುವುದು ಸದ್ಭಾವನೆ. ಅಂಥ ಸದ್ಭಾವನೆಯಲ್ಲಿ ಬರುವುದು ಮನೋ ಏಕಾಗ್ರತೆ. ಮನೋ ಏಕಾಗ್ರತೆಯನ್ನು ಶುದ್ಧವಾಗಿ ಸಾಧಿಸಲು ಇಷ್ಟವಿಲ್ಲ. ಭಾವಲಿಂಗಾಯ ಶೂನ್ಯದಿಂದಲೇ ಪ್ರಪಂಚ, ಶೂನ್ಯದಿಂದಲೇ ಬ್ರಹ್ಮಾಂಡ ಸೃಷ್ಟಿ. ಶೂನ್ಯತೆ ಅಗಾಧವಾದ ಶಕ್ತಿ. ಬೀಜದಲ್ಲಿರುವಂಥ ಶಕ್ತಿ, ಬೀಜದಲ್ಲಿ ನಿರ್ಮಾಣ ಮಾಡುವ ಶಕ್ತಿ. ಆಗ ಶೂನ್ಯದಲ್ಲಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವ ಶಕ್ತಿ. ಆ ಶೂನ್ಯದಿಂದಲೇ ಸರ್ವೋತ್ಪತ್ತಿಯಾಗಿದೆ. ಆ ಶೂನ್ಯವೇ ಇಷ್ಟಲಿಂಗದ ಪ್ರತೀಕ. ಇಷ್ಟಲಿಂಗ ಶೂನ್ಯದ ಪ್ರತೀಕ. ಆ ಇಷ್ಟಲಿಂಗದಲ್ಲಿ ಆ ಮಹಾಶೂನ್ಯ ಅಡಗಿದೆ ಎಂದು ಭಾವಿಸಿ ಶೂನ್ಯದ ನಿರಾಕಾರ ಸ್ವರೂಪ, ಶೂನ್ಯದ ಸಾಕಾರ ಸ್ವರೂಪವೇ ಬಸವಣ್ಣ. ಶೂನ್ಯದ ಸಾಕಾರ ಸ್ವರೂಪ ಬಸವಣ್ಣ. ಆ ಬಸವಣ್ಣನ ಶ್ರೀಪಾದ ಇಷ್ಟಲಿಂಗದಲ್ಲಿ ಭಾವಿಸಿಕೊಂಡು ಭಕ್ತಿಯಿಂದ ಬಸವಣ್ಣನ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿ. ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ದು ಅಂದರೆ ದಯವಿಟ್ಟು ಇಷ್ಟಲಿಂಗದಲ್ಲಿ ಬೇಡಿಕೊಳ್ಳಿ. ನಾವೇನು ಇಷ್ಟಲಿಂಗದಲ್ಲಿ ನಾವು ಬೇಡಿಕೊಂಡಿದ್ದೀವಿ ಅವೆಲ್ಲ ನಮ್ಮ ಪ್ರಾರ್ಥನೆ ಶೂನ್ಯಕ್ಕೆ ಕೇಳಬೇಕು. ಆ ಶೂನ್ಯಕ್ಕೆ ನೀವು ಗೊತ್ತಿಲ್ಲ. ನಾವೇನು ಕೇಳ್ತೇವೆ ಎಲ್ಲವನ್ನೂ ಅನುಗ್ರಹಿಸ್ತೇವೆ. ಇಷ್ಟ ಮಾತ್ರ ಸತ್ಯ. ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶರಣ ಇದೆಲ್ಲ ಖುಷಿಗಳನ್ನು ನಿಮ್ಮ ಲೋಕದಲ್ಲಿ ನೀರಿಲ್ಲ. ಆ ಲೋಕದಲ್ಲಿ ಶ್ರೀ ಬಸವಲಿಂಗ ಅಂತ ಬರೀರಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಈಗ ಬಸವ ಹೋಗಿದೆ. ಆ ಮಧ್ಯದ ಕಡೆ ಬಸವ ಅಂತ ಕರೀರಿ. ಆ ಲೋಟದ ಪಕ್ಕದಾಗ ಕೈ ಇಡ್ರಿ. ಲೋಟದ ಪಕ್ಕದಾಗ ಕೈ ಇಡ್ರಿ. 5 ಬೆರಳು ಎತ್ರಿ. 5 ಬೆರಳು ಗುರುಪಾದಕ ಲಿಂಗ ಪಾದಕ ಜಂಗಮ ಪಾದಕ
ಸಮಾಜದಲ್ಲಿ ವಿನಂತಿ ಇಲ್ಲಿ ಚಾಟು ಹಂಗ ಬಿಟ್ಬಿಟ್ಟಿವಿ ಚಾಟು ವಾಟೆ ಎಲ್ಲ ತಟ್ಟೆಗಳು ಬಿಟ್ಬಿಟ್ಟಿವಿ ನಾವು 10 ನಿಮಿಷ ಮತ್ತು ಎಕ್ಸರ್ಸೈಸ್ ಮಾಡಬೇಕು ಶಿವಾನ ಪಾಠ ಮಾಡಿದ್ದೇವೆ ದಯವಿಟ್ಟು ತಟ್ಟೆಯನ್ನು ಬಿಟ್ಕೊಂಡು ಅಲ್ಲಿ ಹೋಗಿ ಮತ್ತೆ ಇವತ್ತು ಒಂದೇ ದಿವಸ ಪಾಠ ಇದೆ ಇವತ್ತು ಒಂದೇ ದಿವಸ ಪಾಠ ನಾಳೆ ಏನು ಪೂಜೆ ಪಾಠ ಇಲ್ಲ ಇವತ್ತು ಒಂದೇ ದಿವಸ ಪಾಠ ದಯವಿಟ್ಟು ಈ ಪಾಠ ತಪ್ಪಿಸ್ಬೇಕು ಯಾರು ಮನೆಗೆ ಹೋಗ್ಬೇಡ್ರಿ ಈಗ ಆಮೇಲೆ ದಯವಿಟ್ಟು ಎಲ್ಲರೂ ಹೇಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಡ್ರಿ ಪಾಠ ಕೇಳಿ ಪಾಠ ಕೇಳೋದು ಭಾಳ ಮುಖ್ಯ. ಸಣ್ಣ ಮಕ್ಕಳೆಲ್ಲ ಕೂಡಿಸಿ ಪಾಠ ಗಿಡಗಟ್ಟು ತಿಳಿಯುವಂಥ ಪ್ರಸಾದವನ್ನು